ನೆಲಮಂಗಲ ತಾಲೂಕಿನ ಸೋಂಪುರ ಗ್ರಾಮ ಪಂಚಾಯಿತಿ ವತಿಯಿಂದ ನಿಡವಂದ ಗ್ರಾಮದ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಶುಕ್ರವಾರ 2024-25ನೇ ಸಾಲಿನ ಮೊದಲನೇ ಹಂತದ ಗ್ರಾಮಸಭೆ ಮತ್ತು ನರೇಗಾ ಯೋಜನೆಯ ವಿಶೇಷ ಗ್ರಾಮಸಭೆಯಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಲಕ್ಷ್ಮೀನಾರಾಯಣ ಸ್ವಾಮಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆಗಮಿಸಿ ಮಾಹಿತಿಯನ್ನು ಜನರಿಗೆ ನೀಡಿದರು. ನೆಲಮಂಗಲ ತಾಲೂಕಿಗೆ 1900 ಹೊಸ ಮನೆಗಳು ಮಂಜೂರಾಗಿದ್ದು, ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಫಲಾನುಭವಿಗಳನ್ನು ಗುರುತಿಸಿ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಮನೆ ವಿತರಣೆಯಾಗಲಿದೆ. ತಾಲೂಕಿನ ಹೋಬಳಿಗೊಂದು ವಿದ್ಯುತ್ ಚಿತಾಗಾರಗಳನ್ನು ನಿರ್ಮಾಣ ಮಾಡಲಿದ್ದೇವೆ ಎಂದರು. ಸರ್ಕಾರದ ಯೋಜನೆಗಳು ಮನೆ ಬಾಗಿಲಿಗೆ ತಲುಪುತ್ತವೆ. ಸವಲತ್ತುಗಳನ್ನು ಮನೆ ಬಾಗಿಲಿಗೆ ತಲುಪಿಸುವುದು ಗ್ರಾಮ ಸಭೆಗಳು ಸಹಕಾರಿಯಾಗಿದೆ. ಸ್ವಚ್ಛತಾ ಈ ಸೇವೆ ಅಭಿಯಾನ ಈ ಮಾಸದಲ್ಲಿ ಕೈಗೊಂಡಿದ್ದೇವೆ. ಹೋಬಳಿಗೊಂದು ವಿದ್ಯುತ್ ಚಿತಾಗಾರ ತಾಲೂಕಿನಲ್ಲಿ 240 ಗ್ರಾಮಗಳಲ್ಲೂ ಸ್ಮಶಾನ ಜಾಗ ಗುರುತಿಸಿ ಒತ್ತುವರಿಯಾಗಿದ್ದರೆ ತೆರವುಗೊಳಿಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸ್ಮಶಾನಗಳ ಅಭಿವೃದ್ಧಿ ಕೈಗೊಳ್ಳುತ್ತಿದ್ದೇವೆ. ತಾಲೂಕಿನಲ್ಲಿರುವ 3 ಹೋಬಳಿಗೊಂದು ವಿದ್ಯುತ್ ಚಿತಾಗಾರ ನಿರ್ಮಿಸಲಿದ್ದೇವೆ. ತಾಲೂಕು ಪಂಚಾಯಿತಿಯ 1.43 ಕೋಟಿ ಅನುರ್ಬಂಧಿತ ಅನುದಾನವನ್ನು ಅಗತ್ಯವಾದ ಇಲಾಖೆಗೆ ಬಳಸಿಕೊಳ್ಳಲಾಗುವುದು ಎಂದು ಈ ಸಂದರ್ಭದಲ್ಲಿ ಇಒ ಲಕ್ಷ್ಮೀನಾರಾಯಣ ಸ್ವಾಮಿ ಹೇಳಿದ್ದು ಹೀಗೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಏನ್ ಸ್ಮಶಾನಗಳು ಒತ್ತುವರಿ ಆಗಿದಲ್ಲ, ಆ ಒತ್ತುವರಿ ಆಗಿರೋವನ್ನು ಸಹಿತ ಈಗ ತಾಲೂಕು ಆಡಳಿತ ಮತ್ತು ತಾಲೂಕ್ ಪಂಚಾಯತಿ ಜೊತೆಗೆ ಒಟ್ಟುಗೂಡಿ ಈ ಒಂದು ಪ್ರತಿಯೊಂದು ಒಟ್ಟು ನಮ್ಮ ತಾಲೂಕಲ್ಲಿ 243 ಕಂದಾಯ ಗ್ರಾಮಗಳು ಸೇರಿ ಮತ್ತೆ ಹ್ಯಾಮ್ಲೆಟ್ ವಿಲೇಜ್ ಸೇರಿ 243 ಹಳ್ಳಿಗಳಲ್ಲೂ ಸಹಿತ ಏನ್ ಒತ್ತುವರಿ ಆಗಿರೋ ಸ್ಮಶಾನಗಳನ್ನ ತೆರವುಗೊಳಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಜೊತೆಗೆ ತೆರವುಗೊಳಿಸೋದ್ ಜೊತೆಗೆ ಅದನ್ನ ಅಡ್ಬಸ್ ಮಾಡಿ ಗ್ರಾಮ ಪಂಚಾಯತಿ ವತಿಯಿಂದ ಅದನ್ನ ಫೆನ್ಸಿಂಗ್ ಮಾಡಿ ಅದನ್ನ ಇದನ್ನ ಹ್ಯಾಂಡ್ ಓವರ್ ಸಹಿತ ಗ್ರಾಮ ಪಂಚಾಯತಿ ತಾಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒತ್ತುವರಿ ಆಗಲಿ ಮತ್ತೊಂದಾಗಲಿ ಏನೇ ಆಯ್ತು ಸಹಿತ ಅದು ಗ್ರಾಮ ಪಂಚಾಯತಿ ಹೊಣೆಗಾರಿಕೆ ಆಗುತ್ತೆ. ಇದು ಕಟ್ಟ ಕಡೆಯ ಒಂದು ಅಳತೆ ಮಾಡ್ಕೊಡ್ತೀವಿ ಅಂತ ಹೇಳಿ ಎಲ್ಲ DC ಸಹಿತ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಒಂದು 100 ಈಗ ಆಲ್ರೆಡಿ ನಮ್ಮ ತಾಲೂಕಿನಲ್ಲಿ ಈ ಒಂದು ಸ್ಮಶಾನ ಒತ್ತುವರಿನ ತೆರವುಗೊಳಿಸಿದ್ವಿ. ಜೊತೆಗೆ ಸಹಿತ ಬಯೋ ಫೆನ್ಸಿಂಗ್ ಅಂತ ಹೇಳಿ ಸೊ ಏನೈತೆ ನೈಸರ್ಗಿಕವಾಗಿರುವಂತಹ ಒಂದು ಫೆನ್ಸಿಂಗ್ ಸಹಿತ ಮಾಡೋದಕ್ಕೆ ಅವಕಾಶ ಇದೆ. ಸೊ ಆ ನಿಟ್ಟಿನಲ್ಲಿ ಸಹಿತ ಕ್ರಮ ವಹಿಸ್ತಾ ಇದ್ದೇವೆ. ಇದ್ರ ಜೊತೆಗೆ ಕೆರೆಗಳು ಒತ್ತುವರಿಯನ್ನು ಸಹಿತ ಈಗ ಇದನ್ನ ಮುಗಿದು 243 ಏನು ಈ ಸ್ಮಶಾನ ಇದಾವೆ, ಸ್ಮಶಾನ ಮುಗಿದಿಂದನೇ ಈ ಕೆರೆ ಒತ್ತುವರಿ ಆಗಿದ್ರು ಸಹಿತ ಅವನು ಸಹಿತ ಈ ಒತ್ತುವರಿನ ತೆರವುಗೊಳಿಸುವಂತ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಸೊ ಈ ರೀತಿ ಹಲವಾರು ಕಾರ್ಯಕ್ರಮಗಳು ಇದಾವೆ. ಸೊ ಜೊತೆಗೆ ಒಂದು ನಮ್ಮ ಏನು ನೆಲಮಂಗಲ ಹೋಬಳಿನಲ್ಲಿ ಸಂಬಂಧಪಟ್ಟಂತ 3 ಹೋಬಳಿಗೂ ಸಹಿತ ಒಂದು ವಿದ್ಯುತ್ ಚಿತಾಗಾರ ಒಂದು ಸ್ಥಾಪಿಸಬೇಕು ಅಂತ ಹೇಳಿ ಈಗ ಆಲ್ರೆಡಿ DC ಹತ್ರ ಇದನ್ನ ಪ್ರಸ್ತಾವನೆ ಮಾಡಿದ್ದಾರೆ. ಅವರು ಸಹಿತ ಸಕಾರಾತ್ಮಕವಾಗಿ ಇದಕ್ಕೆ ಸ್ಪಂದಿಸಿದ್ದಾರೆ. ನಮ್ಮ 3 ಹೋಬಳಿಗಳಲ್ಲೂ ಸಹಿತ ಒಂದೊಂದು ಏನೈತೆ ಒಂದು ವಿದ್ಯುತ್ ಚಿತಾಗಾರ ಸ್ಥಾಪನೆ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ಕ್ರಮ ವಹಿಸಬಹುದಾಗಿದೆ. ಸೊ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಸ್ಮಶಾನಗಳು ಜಾಗ ಕಡಿಮೆ ಆಗುತ್ತೆ. ಸೊ ಯಾಕಂದ್ರೆ ಸಾಯರ್ ಸಂಖ್ಯೆ ಜಾಸ್ತಿ ಇದ್ದು ಸ್ಮಶಾನ ಇರೋಂತ ಮಂಜೂರಾಗಿರೋದಾಗ್ಲಿ ಅಥವಾ ಇರೋಂತ ಸ್ಮಶಾನದಲ್ಲಿ ಹೆಣ ಉಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಯಾಕಂದ್ರೆ ಜನಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಸೊ ಅದ್ರ ಜೊತೆಗೆ ನಾವು ಈಗ ನಿವೇಶನ ರೈತರು ಅಂತ ಹೇಳಿ ಒಂದು ಪಟ್ಟಿನೂ ಸಹಿತ ಮಾಡಿದ್ದೇವೆ. ಸೊ ನಿವೇಶನ ರೈತರು ಅಂದ್ರೆ ನಿಜವಾದ ಅರ್ಥ ನಿವೇಶನ ರೈತರು ಸಂಬಂಧಪಟ್ಟಂತೆ ಯಾರಾದ್ರೂ ಇದ್ದಲ್ಲಿ ಸೊ ಏನೇ ನಾವು ಗೋಮಾಳನ ಗುರ್ಸಿ ಅದಕ್ಕೆ ಸಂಬಂಧಪಟ್ಟದ್ದು ಸಹಿತ ಈಗ ಆಲ್ರೆಡಿ ಒಂದು 4-5 ಇನ್ನು ಸಭೆಯಲ್ಲಿ ಮುಖ್ಯವಾಗಿ ಸೋಂಪುರ ಕೈಗಾರಿಕಾ ಪ್ರದೇಶಗಳಲ್ಲಿ ಹಲವು ಕಾರ್ಖಾನೆಗಳಲ್ಲಿ ರಾಸಾಯನಿಕ ನೀರನ್ನು ಹೊರಬಿಡುತ್ತಿದ್ದು, ಜೊತೆಗೆ ಹಳೆಯ ಕೊಳವೆ ಬಾವಿಗಳು ನೀರವಾಗಿ ಕಲುಷಿತ ಕೆಮಿಕಲ್ ನೀರು ಬಿಟ್ಟು ಅಂತರ್ಜಲ ಕಲುಷಿತಗೊಳ್ಳುತ್ತಿದೆ. ಇದರಿಂದ ಗ್ರಾಮದಲ್ಲಿ ಕುಡಿಯುವ ನೀರಿನ ಬೋರ್ವೆಲ್ ಸೇರಿದ್ದು ಅಂತಹ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಈ ಸಂದರ್ಭದಲ್ಲಿ ಎಡೆಹಳ್ಳಿ ಗ್ರಾಮಸ್ಥ ಪ್ರದೀಪ್ ಮನವಿ ಮಾಡಿದರು. ಗ್ರಾಮ ಪಂಚಾಯಿತಿ ಇಒ ಲಕ್ಷ್ಮೀನಾರಾಯಣ ಸ್ವಾಮಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತೇವೆ ಎಂದರು. ಇನ್ನು ವೇದಿಕೆಯಲ್ಲಿ PDO AM ರವಿಶಂಕರ್ ಮಾತನಾಡಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಸಿಕಸ ಮತ್ತು ಒಣಕಸ ವಿಂಗಡಣೆಗೆ ಒತ್ತು ನೀಡಿದ್ದೇವೆ. ಸಾರ್ವಜನಿಕರ ಸಹಭಾಗಿತ್ವ ಹೆಚ್ಚಾದಾಗ ಮಾತ್ರ ಹಲವಾರು ಸಮಸ್ಯೆ ಬಗೆಹರಿಸಬಹುದು. ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸುವುದು ನಮ್ಮ ಗುರಿಯಾಗಿದೆ. ಅನ್ನಪೂರ್ಣೇಶ್ವರಿ ಬಡಾವಣೆಯ ಸಮಸ್ಯೆಯನ್ನು ಇದೀಗ ಮನವಿಯನ್ನು ಸಲ್ಲಿಸಿದ್ದಾರೆ ಹಾಗೂ ನಾನು ಸ್ಥಳ ಭೇಟಿ ಮಾಡಿದ್ದೇನೆ. ಈ ಒಂದು ಕಾರಣಕ್ಕೆ ಶಾಶ್ವತ ಪರಿಹಾರ ಕಂಡುಹಿಡಿಯುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತೇವೆ ಎಂದು PDO ರವಿಶಂಕರ್ ವೇದಿಕೆಯಲ್ಲಿ ಹೇಳಿದ್ದು ಹೀಗೆ. ಅಲ್ಲ ಸರ್, ಡಾಬರ್ಸ್ಪೇಟೆ ಅನ್ನೋದು ಹೇಗಾಗಿದೆ ಅಂತಂದ್ರೆ ಒಂಥರ ಪಟ್ಟಣ ರೀತಿ ಆಗ್ಬಿಟ್ಟಿದೆ. ಅಲ್ಲಿ ಕಸ ಸೆಗ್ರಿಗೇಟ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ, ವಾಟರ್ ಸಪ್ಲೈ ಕೊಡೋದೇ ಒಂದು ದೊಡ್ಡ ಸಮಸ್ಯೆ, ಸ್ವಚ್ಛತೆ ಮಾಡೋದೇ ಒಂದು ದೊಡ್ಡ ಸಮಸ್ಯೆ. ಈಗ ಒಂದು ಚರಂಡಿ ತುಂಬಿದೆ, ಇನ್ನೊಂದು ಚರಂಡಿ ತುಂಬ್ತಾ ಇರ್ತದೆ, ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಈಗೆಲ್ಲ ಈ ಕಸ ಎತ್ಕೊಂಡು ಹೋಗಿದ್ರೆ ನೆಕ್ಸ್ಟ್ ಡೇ ಕಸ ಆಗಿರ್ತಾರೆ. ಈಗೆಲ್ಲ ಇದು ಪ್ರತಿಯೊಂದು ಇದ್ರ ಒಡಕುಗಳ ನಡುವೆ ನಾವು ಜನರಿಗೆ ಏನೇ ಒಂದು ಉದ್ದೇಶ ಇದ್ರೂ ಕೂಡ ಸೌಲಭ್ಯನ ತಲುಪಿಸ್ತಾ ಹೋಗ್ತಾ ಇದೀವಿ. ಈಗಾಗಲೇ ನಮ್ಮ ಇಂಡಿವಿಜುವಲ್ ಕೂಡ ಹೇಳಿದರೆ, ಅಯ್ಯೋ ಟ್ಯಾಕ್ಸ್ ಕಟ್ತಾರೆ ಇಂಡಿವಿಜುವಲ್ ಇರುವಂತವ, ಅವರು ಕೂಡ ಈಗ ಕೇಸ್ ಹಾಕೊಂಡು ಇಲ್ಲ ಟ್ಯಾಕ್ಸ್ ಸ್ವಲ್ಪ ಕೇಸ್ ನಡೀತಾ ಇದೆ ನಾವು ಕಟ್ಟಲ್ಲ ಅಂತ ಒಂದು ಬ್ರೇಕ್ ಹಾಕೊಂಡಾರ ಅವರು.
ಈ ನಮಗೆ ಜನರ ತೆರಿಗೆನ ಟ್ಯಾಕ್ಸ್ ವಸೂಲಿ ಮಾಡ್ಕೊಂಡು ಸೌಲಭ್ಯನ ಕಲ್ಪಿಸ್ತಾ ಹೋಗ್ಬೇಕಾದ್ರೆ ಜನರ ತೆರಿಗೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ನಿಮ್ಮ ಮನೆಗೆ ಎಷ್ಟೆಷ್ಟು ತೆರಿಗೆನ ಕಟ್ತಿದ್ದೀರ ಅನ್ನೋದು ಗೊತ್ತಿರ್ತದೆ. ಹಾಗಾಗಿ ಆ ತೆರಿಗೆ ಹಣವನ್ನ ಮಾತ್ರ ನಾವು ಸೌಲಭ್ಯನ ನಿಮಗೆ ಕೊಡ್ಬೇಕು. ಆ ಅಮೌಂಟ್ ಅಲ್ಲಿ ಪ್ರತಿ ವಾರ್ಡಿನ ಮೆಂಬರ್, ಆ ವಾರ್ಡಿನ ಅಧ್ಯಕ್ಷ ಕೂಡ ಆಗಿರ್ತಾರೆ. ಅವರು ಯಾಕೆ ನಮ್ಮನ್ನು ಕೇಳಿಲ್ಲ ಅಂದ್ರೆ ನೀವು ಗ್ರಾಮಸ್ಥರು ಆ ವಾರ್ಡಿನ ಅಧ್ಯಕ್ಷರನ್ನು ಕೇಳ್ತೀರ. ಸದಸ್ಯರೇ ಆ ವಾರ್ಡಿನ ಅಧ್ಯಕ್ಷ ಆಗಿರ್ತಾರೆ. ಆ ವಾರ್ಡ್ ಸಭೆ ಮಾಡ್ಬೇಕಾದ್ರೆ ಅವರೇ ಅಧ್ಯಕ್ಷ ತರ ಹೋಗ್ಕೊಂಡು ಎಲ್ಲಾ ಸಮಸ್ಯೆಗಳನ್ನು ಕೇಳಿರ್ತಾರೆ. ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನಂತ್ ಕುಮಾರ್ ಮಾಹಿತಿಯನ್ನು ನೀಡಿ ನೀರಿನ ಘಟಕ ರಿಪೇರಿ, ಕಸ ವಿಂಗಡಣೆ, ಪೌರ ಕಾರ್ಮಿಕರಿಗೆ ಆರೋಗ್ಯ ವಿಮೆ ಕೈಗೊಳ್ಳುವ ಕುರಿತು ಸಭೆಯಲ್ಲಿ ಚರ್ಚೆಯಾಗಿದೆ. ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಹಂತ ಹಂತವಾಗಿ ಬಗೆಹರಿಸುತ್ತೇವೆ ಎಂದು ಹೇಳಿದರು. ಇನ್ನು ಈ ಗ್ರಾಮ ಸಭೆಯಲ್ಲಿ ಪಿಡಿಒ ಎಎಂ ರವಿಶಂಕರ್, ಉಪಾಧ್ಯಕ್ಷೆ ಪ್ರೇಮಾ ಎಎನ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಲಾವಣ್ಯ, ಜಗದೀಶ್, ಮಹಾಲಕ್ಷ್ಮಮ್ಮ, ಶಿಲ್ಪಾ, ಲಕ್ಷ್ಮೀದೇವಿ, ಅಶೋಕ್, ಗೌರಮ್ಮ, ಚಿಕ್ಕಮ್ಮ, ಸಿದ್ದಯ್ಯ, ರಾಜೇಶ್ವರಿ, ಲಕ್ಷ್ಮಮ್ಮ, ರಮಾದೇವಮ್ಮ, ಇಂದ್ರಮ್ಮ, ಮಂಗಳಮ್ಮ, ಬೈಲಪ್ಪ, ಗಂಗಾಧರ್, ಮಂಜುಳಾ, ಕೃಷಿ ಇಲಾಖೆಯ ಅಧಿಕಾರಿ ರವಿಕುಮಾರ್, ಸಿಆರ್ಪಿ ರಾಮಕೃಷ್ಣಯ್ಯ, ತಾಲೂಕು ಪಂಚಾಯಿತಿ ಇಂಜಿನಿಯರ್ ಮುನಿಶಾಮಪ್ಪ, ಆರ್ಡಿಪಿಆರ್ ಇಲಾಖೆಯ ಹನುಮಂತಪ್ಪ, ಇನ್ನಿತರ ಇಲಾಖೆ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಹನುಮಂತರಾಜು ಎಚ್, ದ್ವಿತೀಯ ದರ್ಜೆ ಸಹಾಯಕ ಎಚ್ ಮಂಜುನಾಥ್ ಹಾಗೂ ಪಂಚಾಯಿತಿ ಸಿಬ್ಬಂದಿಗಳು, ಗ್ರಾಮಸ್ಥರಾದ ಪರಮೇಶ್, ಜಗದೀಶ್, ಯುವರಾಜು, ಭೋಜರಾಜು, ಕಾಂತರಾಜು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ 4 ಚಿನ್ನದ ಪದಕವನ್ನು ಪಡೆದಂತಹ ವಿದ್ಯಾರ್ಥಿ ಯಶಸ್ಗೆ ಇದೇ ಸಂದರ್ಭದಲ್ಲಿ ಗೌರವಿಸಿದ್ದು ಕಾರ್ಯಕ್ರಮದ ಇಂಬನ್ನು ಹೆಚ್ಚಿಸಿತು. ಈ ಗ್ರಾಮಸಭೆಯ ದೃಶ್ಯಾವಳಿಗಳು ಹೀಗಿತ್ತು. ವಿಶೇಷ ವರದಿಗಾಗಿ ವಿಡಿಯೋ ಜರ್ನಲಿಸ್ಟ್ ಆಗಿ ಕುಪ್ಪೇಶ್ರೀಧರ್ ಜೊತೆ ಕೆಕೆ ರಾಮ್, ಕದಂಬ ಖಡ್ಗ ನ್ಯೂಸ್, ನಿಡುವಂದ, ದಾಬಸ್ಪೇಟೆ. ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಹಾಗಾಗಿ ಅವರಿಗೆ ಎಲ್ಲರೂ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ. ಸರ್ ಯಶಸ್ ಎಂಬವರು BCV ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲ್, ಸಂಜೀವ್ ರಾಯ್ ಗೋಲ್ಡ್ ಮೆಡಲ್, ನಾಗೇಂದ್ರ CA ಗೋಲ್ಡ್ ಮೆಡಲ್, ಟೋಟಲ್ 4 ಗೋಲ್ಡ್ ಮೆಡಲ್ಗಳನ್ನು ತಮ್ಮ ಜಿಲ್ಲೆಯಲ್ಲೇ ಯಾವ್ಯಾವ ಉನ್ನತವಾದ ಅಧಿಕಾರಿಗಳಾಗಿ ಬಂದು ಸೇವೆ ಸಲ್ಲಿಸಲು ತಮ್ಮ ಬಿಟ್ಟು ವತಿಯಿಂದ ಹಾಗೆ ಸಾರ್ವಜನಿಕರ ಪರವಾಗಿ ಕೇಳಿಕೊಂಡವು. ಇದೇ ಸಂದರ್ಭದಲ್ಲಿ ಪಂಚಾಯಿತಿ ವತಿಯಿಂದ ಅವರಿಗೆ ಪ್ರೋತ್ಸಾಹ ಧನ ಕೂಡ ವಿತರಣೆ ಮಾಡ್ತಾ ಇದ್ದಾರೆ.